Hi, hello everyone, welcome back to my YouTube channel. So, ಇವತ್ತೇನಪ್ಪ ಅಂತಂದರೆ ವಿಷಯ ಇವತ್ತೇನೂ ಇಲ್ಲ ವಿಷಯ, ಆದರೂ ಒಂದು ಸ್ವಲ್ಪ ವಿಷಯ ಏನಂದರೆ, ನಾನು ಇವಾಗ 10th, ಅದಕ್ಕೆ ಅಷ್ಟೊಂದು ದಿನ ಎಲ್ಲ ಬ್ಲಾಗ್ ಎಲ್ಲ ಮಾಡಿಲ್ಲ, ಮತ್ತು ಏನು ಶಾರ್ಟ್ಸು ಮಾಡಿಲ್ಲ, ಏನು ರೀಲ್ಸು ಮಾಡಿಲ್ಲ. ಹಾಕೋಣ ಅಂತಂದರೆ ಇವಾಗ 10th ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ಕೋಬೇಕು, ಅದಕ್ಕೆ ಏನೂ ಹಾಕಿಲ್ಲ ಗೈಸ್. ಅಷ್ಟೊಂದು ದಿನ ಇದೆ. ಇವತ್ತು ಸುಮ್ಮನೆ ಓದ್ತೇನೆ ಅಂದ್ಬಿಟ್ಟು ಹಾಕಿದ್ದೀನಿ. ಇವಾಗ ಬ್ಯಾಗು ನೋಡಿದ್ರೆ ಏನು ನೆನಪಾಗುತ್ತೆ ಗೈಸ್? ಏನು ನೆನಪಾಗುತ್ತೆ? ನನಗೆ ನೆನಪಾಗೋದು ಅಂದರೆ ಬುಕ್ಸು, ವೆರಿ ಬುಕ್ಸು. ನಾನು ಸ್ಕೂಲ್ಗೆ ಎತ್ಕೊಂಡು ಹೋಗ್ತೀನಿ, ಎತ್ಕೊಂಡ್ಬರ್ತೀನಿ, ತಿರ್ಗಾ ಟ್ಯೂಷನ್ಗೆ ಹೋಗಿ ಟ್ಯೂಟೋರಿಯಲ್ಸ್ಗೆ ಹೋಗ್ತೀನಿ, ತಿರ್ಗಾ ಹಂಗೆ ಬರ್ತೀನಿ. ಬರೀ ಬುಕ್ಸು ಗೈಸ್, ಬರೀ ಎಷ್ಟೊಂದು ಬುಕ್ಸ್ಗಳಿರುತ್ತೆ ಗೊತ್ತಾ? ಅದರೊಳಗೆ ಚಾಪ್ಟರ್ಸ್ಗಳು ಎಷ್ಟೊಂದು ಓದೋದಿರುತ್ತೆ ಗೊತ್ತಾ ಗೈಸ್? ಅದಕ್ಕೆ ಇವತ್ತು ಹಂಗೆ ಓದ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಓದ್ಕೊತಿದ್ದೀನಿ. ಹಂಗೆ ಎಷ್ಟೊಂದು ಹೆವಿ ಟೆನ್ಷನ್ನು, 10th ಅಲ್ವ ಇವಾಗ, ಅದಕ್ಕೆ ಗೈಸ್ ಇದೊಂದು ವರ್ಷ ಎಲ್ಲರೂ ಅಂತವ್ರು ಗೈಸ್, ಎಲ್ಲ ಫ್ಯಾಮಿಲಿ, ಟೀಚರ್ಸ್ ಎಲ್ಲ ಅಂತವ್ರೆ ಇವಾಗ 10th ಫುಲ್ ಕಷ್ಟ ಇರುತ್ತೆ ಅಂತ. ನಾನು ನೋಡೋಣ, ಕಷ್ಟ ಇದೆ, ಸ್ವಲ್ಪ ಕಷ್ಟ ಐತೆ. ಇವಾಗ ಸ್ಟಾರ್ಟಿಂಗ್ ಕಷ್ಟ ಕೊಡ್ತವ್ರೆ. ಇವಾಗ ಹೋಗ್ತಾ ಈಸಿ ಆಗುತ್ತೋ ಕಷ್ಟ ಆಗುತ್ತೋ, ಇನ್ನೂ ಕಷ್ಟ ಆಗುತ್ತೋ ನೋಡಬೇಕು. ಸರಿ ಆಯಿತು, ನೋಡೋಣ. ಇವಾಗ ಹೋಮ್ವರ್ಕ್ಗಳಿದೆ ಅಷ್ಟೊಂದು, ಅದನ್ನೆಲ್ಲ ಬರ್ಕೊಂಡು ನಿಮ್ಗೆಲ್ಲ ತೋರಿಸ್ತೀನಿ ಗೈಸ್, ನನ್ನ ಕ್ಲಾಸ್ ವರ್ಕ್ಗಳು, ಅದನ್ನು ಆ್ಯಕ್ಟಿಂಗ್ಗಳು ಎಷ್ಟು ಹೆಂಗಿದೆ ಅಂತ. ಸರಿ, ಸೊ ಇವಾಗ ಬ್ಯಾಗ್ ಓಪನ್ ಮಾಡಿದ್ದೀನಿ ನೋಡಿ, ಖಾಲಿ ಇದೆ, ಖಾಲಿ. ಸೆಕೆಂಡ್ ಜಿಪ್ ಮಾತ್ರ ಖಾಲಿ, ಫಸ್ಟ್ ಜಿಪ್ ಮಾತ್ರ ಬುಕ್ಸ್ಗಳು ತುಂಬ್ಕೊಂಡು ಹೋಗ್ಬಿಟ್ಟಿದೆ ನೋಡಿ ಹೆಂಗಿದೆ ಅಂತ ನೋಡಿ. ಇನ್ನೊಂದು ಜಿಪ್ ಇಲ್ಲೆಲ್ಲ ಖಾಲಿ ಇದೆ, ಇನ್ನೊಂದು ಜಿಪ್ಪು ತೆಗಿತೀನಿ ನೋಡಿ. ಇನ್ನೊಂದು ಜಿಪ್ಪು ಇಷ್ಟೊಂದು ಬುಕ್ಸು ಅದೆಲ್ಲ ಇದೆ. ಎಷ್ಟು ಡಿಫಿಕಲ್ಟ್ ಅಂತ, ಎಷ್ಟೊಂದು ಓದೋದಿದೆ ಗೈಸ್. ಇವಾಗ ಫಸ್ಟು ಇನ್ನೊಂದು ಪೌಚ್ ಗೈಸ್, ಹೆವಿ ಟೆನ್ಷನ್. ಇವಾಗ ಗೈಸ್, ನಿಮಗೆ ಯಾವ್ದು ಫೇವ್ರೆಟ್ ಸಬ್ಜೆಕ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಫೇವ್ರೆಟ್ ಸಬ್ಜೆಕ್ಟು ಕನ್ನಡ ಮತ್ತು ಮ್ಯಾಥ್ಸ್. ಹಾಗೆ ಫಸ್ಟು ಮ್ಯಾಥ್ಸು ಎಲ್ಲ ವೀಕ್ ಇದೆ ಗೈಸ್, ಹಂಗೆ ನಮ್ಮ ಹೊಟ್ಟೆಯಿಂದ ಎಳ್ಸ್ಕೊಂಡು ಆಮೇಲೆ ಟ್ಯೂಷನ್ಗೆಲ್ಲ ಹೋಗ್ಕೊಂಡು ಹಂಗೆ ಕಲ್ತ್ಬಿಟ್ಟು ಇವಾಗ ಮ್ಯಾಥ್ಸ್ ಪರವಾಗಿಲ್ಲ, ಓಕೆ. ಇನ್ನೆಲ್ಲ ಅಷ್ಟೇ ಗೈಸ್, ಅದೊಂದೇ ವೀಕ್, ಅದು ಮತ್ತು ಹಿಂದಿ ಅಂದು ಫುಲ್ ನಂಗೆ ಬರೋದೇ ಇಲ್ಲ. ಹಿಂದಿ ಅಂದರೆ ಆದರೂ ಓದೋಕ್ಕೆ ಬರೆಯೋಕ್ಕೆಲ್ಲ ಬರೀತೀವಿ ಗೈಸ್, ಸ್ವಲ್ಪ ಕಷ್ಟ ಅಲ್ವಾ, ನಾವೆಲ್ಲ ಕನ್ನಡ ಅಲ್ವಾ, ನೋಡೋಣ. ಸೊ ನಮ್ಮ ಸ್ಕೂಲ್ ಹೆಸರು ರೈನ್ಟ್ರೀ ಸ್ಕೂಲು. ಇದು ನಮ್ಮ ನೋಟ್ಬುಕ್ಕು ಒಳಗೆ ನನ್ನ ಹೆಸರು ಕನ್ನಡ ಕ್ಲಾಸ್ ಆಫ್ 10th ಅಂತ ಹಾಕೊಂಡಿದ್ವಿ. ಫಸ್ಟು ನಮಗೆ ಬೇಸಿಕ್ ಬರಲಿ ಅಂತ ಬೇಸಿಕ್ ಹಾಕೊಂಡಿದ್ದಾರೆ ಗೈಸ್, ವರ್ಧಮಾನ ಹಾಕೊಂಡಿದ್ವಿ. ನೆಕ್ಸ್ಟು ನಮ್ಮದು ಒಂದು ಪಾರ್ಟ್ ಅಂದರೆ ಒಂದು ಲೆಸನ್ ಆಗಿದೆ ಕನ್ನಡದಲ್ಲಿ, ಒಣ ಮರದ ಗಿಳಿ ಅಂತ ಗೈಸ್. ಒಣ ಮರದ ಗಿಳಿ ಅಲ್ಲಿ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಗೆ ಎಕ್ಸ್ಪ್ಲೇನ್ ಆದಮೇಲೆ, ನಮ್ಗೆ ಇವಾಗ ಹೊಸದಾಗಿ ಹೇಳಿರೋದು, ಎಕ್ಸ್ಪ್ಲೇನ್ ಆದಮೇಲೆ ನಮ್ಗೇನು ಅರ್ಥ ಆಗಿದ್ದು ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ ಅಂದರು. ನನಗೇನು ಅರ್ಥ ಆಗಿದೆ ಅಷ್ಟು ಬರ್ದಿದ್ದೀನಿ ಗೈಸ್ ನೋಡಿ, ಇಷ್ಟು ಬರ್ದಿದ್ದೀನಿ. ಕನ್ನಡದಲ್ಲಿ ಹೆಂಗೋ ಓನ್ ಬರ್ಬಿಡ್ಬೋದು, ಹಿಂದಿಯಲ್ಲಿ ನಂಗೆ ಓನ್ ಬರೋಕ್ಕೆ ಬರೋಲ್ಲ, ಅದೇನು ಪ್ರಾಬ್ಲಮ್ ಗೈಸ್ ನೋಡಿ. ಇದೆಲ್ಲ ಆಗಿದೆ, ಇದೆಲ್ಲ ಇದು ಕಠಿಣ ಪದಗಳು ಅಂತೆ, ಕಠಿಣ ಪದಗಳು. ಕವಿ ಪರಿಚಯ ಎಲ್ಲ ಬರ್ಸೋರೆ, ಕವಿ ಪರಿಚಯ ನೋಡಿ ಅರ್ಥಗಳೆಲ್ಲ ಬರ್ಸೋರೆ. ಇದು ಬರ್ಸರು ಇಲ್ಲ ಇಲ್ಲಿಂದ ಇವತ್ತು ಬರ್ಸರು ನೋಡಿ, ಡೇಟು ಇವತ್ತು ಬರ್ಸರು. ಆಮೇಲೆ ನನ್ನ ಹ್ಯಾಂಡ್ರೈಟಿಂಗ್ ನೋಡಿ ಗೈಸ್, ಚೆನ್ನಾಗಿದೆ ಹ್ಯಾಂಡ್ರೈಟಿಂಗು, ಚೆನ್ನಾಗಿದೆಯಾ? ಆಮೇಲೆ ಇನ್ನೊಂದು ಮ್ಯಾಥ್ಸು ಕ್ಲಾಸ್ ವರ್ಕು ನೋಡಿ. ಫಸ್ಟು ರಿಯಲ್ ನಂಬರ್ಸ್ ಬರ್ತಿದ್ದೀನಿ ನೋಡಿ. ಇವಾಗ ಫಸ್ಟ್ ಸ್ಟಾರ್ಟಿಂಗೆಲ್ಲ ಕ್ಲೀನಾಗಿ ಬರೀತೀನಿ, ಆಮೇಲೆ ಹೋಗ್ತಾ ಸ್ಕ್ರ್ಯಾಚು ಎಲ್ಲ ಬಂದುಬಿಡುತ್ತೆ ಗೈಸ್, ಅದೇ ನಂಗಾಗಲ್ಲ ನೋಡಿ. ಇದೆಲ್ಲ ಬರ್ಸಿದ್ರು, ಇದನ್ನ ಬರಿಬೇಕು, ನಾನು ಬರಲಿಲ್ಲ, ಇದೆಲ್ಲ ಬರೆದಿದ್ದೀನಿ ಅಷ್ಟೇ. ಇದೆಲ್ಲ ಆಗಿದೆ, ಮ್ಯಾಥ್ಸಲ್ಲೆಲ್ಲ ಆಗಿದೆ. ಆಗಿರೋದೆಲ್ಲ ಇದು ಮತ್ತು ಮ್ಯಾಥ್ಸು ಅಷ್ಟೇ. ಅದಾದಮೇಲೆ ಹಿಂದಿ ಗೈಸ್ ನೋಡಿ, ನನ್ನ ಹಿಂದಿ ಹ್ಯಾಂಡ್ರೈಟಿಂಗ್ ಎಲ್ಲ ಚೆನ್ನಾಗಿಲ್ಲ ನೋಡಿ. ಫಸ್ಟಲ್ಲೇ ರೌಂಡ್ ಅಪ್, ವರ್ಣಮಾಲ
ಮಾತ್ರ ಇದೆಲ್ಲ ಕ್ಲೀನಾಗಿ ಮಾಡಿ ನೋಡಿ. ಬಾರ ಕಡೆ ಮಿಸ್ಟೇಕ್ ಆಗಿಬಿಟ್ಟಿದೆ, ಅದೇ ನನಗಾಗಲ್ಲ ನೋಡಿ. ಈ ರಾಕಿ ಮಾತ್ರ ಇವಾಗ ಇನ್ನೂ ಬರೀಬೇಕಿದು ನೋಟ್ಸು. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಮಾರ್ಕ್ ಮಾಡೋರು, ನನ್ನ ಕ್ಲಾಸಲ್ಲಿ ಮಾರ್ಕ್ ಮಾಡಿಲ್ಲ. ಅಲ್ಲೇ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಮಾರ್ಕ್ ಮಾಡಿಕೊಂಡು ಅಲ್ಲೇ ಎಕ್ಸ್ಪ್ಲನೇಷನ್ ಎಲ್ಲ ಆಗಿದೆ. ಇವಾಗ ಇಲ್ಲಿ ಮಾಡಿಬೇಕು ಅಷ್ಟೇ. ಇದು ಬರೆದು ಇನ್ನು ಇದೆಲ್ಲ ಆಗಿದೆ. ಇನ್ನು ಇಂಗ್ಲೀಷು ಎಲ್ಲ ಬರೆಸ್ಬೇಕು, ಇನ್ನು ಸೋಷಲ್ ಎಲ್ಲ ಬರೆಸ್ಬೇಕು. ಇನ್ನು ಬರ್ಸ್ಲಿ ಇನ್ನು ನಾನು ಸ್ಕೂಲ್ ಸ್ಟಾರ್ಟಾಗಿ ಕರೆಕ್ಟಾಗಿ ಒನ್ ವೀಕ್ ಆಯಿತು ಗೈಸ್. ಕರೆಕ್ಟಾಗಿ 1 ವೀಕ್ ಆಯಿತು. ಎಷ್ಟು ಕಷ್ಟ ಗೊತ್ತಾ ಗೈಸ್. ಯಾರೇ 10th ಪಾಸ್ ಆಗಿದ್ರು ಹ್ಯಾಟ್ಸ್ ಆಫ್. ಇವಾಗ ನಾವು 10th ಏನೋ ಪರವಾಗಿಲ್ಲ, ನಾವು ತೋರಿಸೋಣ. ಅವ್ರಿಗಿಂತ ಹಿಸ್ಟ್ರಿ ಬ್ರೇಕ್ ಮಾಡೋಣ. ಆ್ಯಂಡ್ ಹೋಪ್ ನಾಳೆ RCB ಮ್ಯಾಚ್ ಇದೆ. ಹೋಪ್ ನಮ್ಮದೇ ಕಪ್, ಈ ಸಲ ಕಪ್ ನಮ್ಮದೇ ಇರಲಿ ಗೈಸ್. ನೋಡಿ ಸ್ಕೂಲಲ್ಲಿ ಡಿಸೆಂಟಾಗಿ ಕಟ್ ಮಾಡಿಸ್ಕೊಂಬಂದ್ರು. ಡಿಸೆಂಟಾಗಿದೆ ಗೈಸ್ ಕಟಿಂಗ್ ನೋಡಿ, ಡಿಸೆಂಟಾಗಿದೆ, ಚೆನ್ನಾಗಿದೆ. ಆಮೇಲೆ ಇವಾಗ ಕುತ್ಕೊಂಡು ಬರೆಯೋಣ ಬನ್ನಿ. ಇದೇ ನಮ್ಮ ಹಿಂದಿ ಟೆಕ್ಸ್ಟ್ ಬುಕ್ಕು, ಇದೇ ನಮ್ಮ ಫಸ್ಟು ಪೋಮು ಮಾತೃಭೂಮಿ ಅಂತ. ಇದ್ರ ಜೊತೆ ಇವಾಗ ನೋಟ್ಸ್ ಬರೀಬೇಕು. ಇದ್ರದ್ದು ನಮ್ಮ ನೋಟ್ಸ್ ಬರೀಬೇಕು. ಎಷ್ಟು ನೋಟ್ಸ್ ಬರೀಬೇಕು ಗೊತ್ತಾ, ಇನ್ನೂವರೆಗೂ ಟ್ಯೂಷನ್ ಬರೀಬೇಕು. ಆದರೆ ನಮಗೆ ಯೂಸ್ ಆಗೋದೆ ಅದು ಮುಂದಕ್ಕೆ. ಇವಾಗ ನಮ್ಗೆ ಅನ್ಸಲ್ಲ ಫುಲ್ ಜಾಸ್ತಿ ಅಂತ, ಅದು ಮುಂದಕ್ಕೆ ನಮ್ಗೆ ಯೂಸ್ ಆಗುತ್ತೆ, ಅದು ಗೊತ್ತು. ನಾನು ನೋಡ್ರಿ ಇದೆಲ್ಲ ಶಬ್ದಾತು, ಇದೆಲ್ಲ ಇಷ್ಟು ನೋಡಿ ಗೈಸ್. ಇಲ್ಲಿಂದ ಇಲ್ಲಿ ತನಕ ಬರೀಬೇಕಂತೆ ಇಷ್ಟು, ತಿರ್ಗಾ ಇಲ್ಲಿಂದ ಇಲ್ಲಿ ತನಕ ಬರೀಬೇಕಂತೆ ಅಷ್ಟು. ಕ್ಲಾಸ್ ಬುಕ್ಕಲ್ಲೂ ಇರಬೇಕು, ನೋಟ್ಸಲ್ಲೂ ಕ್ಲಾಸ್ ಬುಕ್ಕಲ್ಲೂ ಇರಬೇಕು, ಟೆಕ್ಸ್ಟ್ ಬುಕ್ಕಲ್ಲೂ ಇರಬೇಕಂತೆ. ಈಗ ಬರೆಯೋಣ ಬನ್ನಿ ಓಕೆನಾ. ಸೊ ಇವಾಗ ಹಾಕ್ಕೊಂಡಿದ್ದೀನಿ ವೆಡ್ಡಿಂಗು. ಇದು ಅದೇ ಅವಾಗ ಏನಲ್ಲ ಗೈಸ್, ಇದು ನಾವೇನು ಅರ್ಥ ಮಾಡ್ಕೊಂಡ್ರೆ ಇಷ್ಟು ಬರೀಬೇಕು ಇಷ್ಟು. ಇದನ್ನೇ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಶಬ್ದದಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ಇವಾಗ ಡೇಟ್ ಹಾಕ್ಬಿಡೋಣ. ಇವತ್ತು ಡೇಟು 6 ಓಕೆನಾ. ಇಲ್ಲೂ ಹಾಕ್ಬೇಕು ಗೈಸ್ ಓಕೆನಾ, ಎಲ್ಲ ಹಾಕ್ಕೊಳ್ಬೇಕು. ಇವಾಗ ಬಂದು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಕಂಪ್ಲೀಟ್ ಆಯಿತು. ಅವಾಗಿಂದ ಬರ್ದು ಇವಾಗ ಕಂಪ್ಲೀಟ್ ಆಯಿತು ನೋಡಿ. ಇದೆಲ್ಲ ಮುಗಿಸಿದ್ದೀನಿ, ಎಲ್ಲ ಆಗಿದೆ. ಇದು ನಾಳೆ ಸ್ಕೂಲಲ್ಲಿ ಬರ್ಕೊತೀನಿ ಅಷ್ಟೇ. ಸೊ ಸಾಕು ಅಂದರೆ ಇನ್ನೂ ಬರೀತೀನಿ. ಇವಾಗ ಸಾಕು, ಕೈ ನೋಗ್ತಾಯಿದೆ. ನಿನ್ನೆ ಈಚೆ ಹೋಗಿದೆ ಗೊತ್ತಾ, ಈಚೆ ಅಂದರೆ ರಿಲೇಟಿವ್ ಮನೆಗೆ ಹೋಗಿದ್ದೆ. ಅಂದರೆ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದು. ನಾನು ಹೋಗಿದ್ದೆ. ಹೋಮ್ವರ್ಕ್ ಇದೆ, ನಾನು ಏನು ಮಾಡ್ಬಿಟ್ಟಿದ್ದೀನಿ, ಹಾಲಿಡೇಸ್ ಹೋಮ್ವರ್ಕೆಲ್ಲ ಬರ್ದಿಲ್ಲ. ಅದಕ್ಕೆ ನೆನ್ನೆ ಮಂಡೇ ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಬರ್ಸ್ಬಿಟ್ರು. ನೆನ್ನೆ 6 o'clock-ಇಂದ 1 o'clock ತನಕ ಕುತ್ಕೊಂಡು ಬರ್ದಿದ್ದೀನಿ. ಎಷ್ಟು ಕೈ ನೋಯ್ತೈತೆ ಗೊತ್ತಾ, ಫುಲ್ ಕೈ ನೋಯ್ತೈತೆ. ಆದರೂ ಕಷ್ಟಪಟ್ಟೆಲ್ಲ ಬರೆದೆ. ಇವಾಗ ಟೋಟಲ್ ಏನಾಯ್ತು ಚೆಕ್ಕೇ ಮಾಡಿಲ್ಲ ಇವತ್ತು. ಅದೇ ಬೇಜಾರಾಗಿದೆ. ನಾವು ಯಾವಾಗ ಬರ್ದಿರ್ತೀವೋ ಅವಾಗ ಚೆಕ್ ಮಾಡಲ್ಲ, ಯಾವಾಗ ಬರ್ದಿರಲ್ವೋ ಅವಾಗ ಚೆಕ್ ಮಾಡ್ತಾರೆ. ಅದೇ ನನಗಾಗಲ್ಲ ಮಿಸ್. ಪರವಾಗಿಲ್ಲ, ಯಾವಾಗ ಚೆಕ್ ಮಾಡ್ತಾರಲ್ಲ ಆವಾಗ ಖುಷಿ ಆಗುತ್ತೆ. ಬರ್ತೀನಿ ಎಷ್ಟು. ಆಮೇಲೆ ಇವಾಗ ಆನ್ಸರೆಲ್ಲ ಹುಡ್ಕೋಣ. ಆನ್ಸರೆಲ್ಲ ಹುಡ್ಬಿಟ್ಟು ಬರೆಯೋಣ. ಫುಲ್ಲು ಕಷ್ಟ ಎಲ್ಲ. ಸರಿ, ಸೊ ಹಂಗೆ ಈಚೆ ಬಂದೆ.
ಈ ಕಡೆ ಸಂಜೆ ಗಾಳಿ ಬೀಸ್ತೈತೆ ನೋಡಿ ವೆದರ್ ನೋಡಿ ಚೆನ್ನಾಗಿದೆ ವೆದರ್ ಈ ಥರ ಇರಬೇಕು ಗೈಸ್. ಆದರೆ ನಾಳೆ ಈ ಥರ ಇರಬಾರ್ದು. ಅಹಮದಾಬಾದಲ್ಲಿ ಈ ಥರ ಏನೋ ಮ್ಯಾಚೇ ಆಡ್ಸಲ್ಲ ನೋಡಿ, ಒಂದೊಂದೇ ಹನಿ ಬೀಳ್ತಾ ಐತೆ, ಒಂದೊಂದೇ ಹನಿ. ಈ ಥರ ಎಲ್ಲ ಇತ್ತು ಟೆಂತ್ನ ಟೆನ್ಷನ್ನು. ಸರಿ, ಇದೆಲ್ಲ ಫುಲ್ಲು ಓದ್ಬಿಟ್ಟು ಅಂದರೆ ಇವಾಗ ಓದ್ಬಿಟ್ಟಾಗ ಫುಲ್ ಟೆಂತೆಲ್ಲ ಮುಗಿಸ್ಬಿಟ್ಟು ಅವಾಗ ಒಳ್ಳೆ ಸ್ಕೋರ್ ತೊಗೋಬೇಕು. ನಮ್ಮಮ್ಮ ಅಂತ ಒಳ್ಳೆ ಸ್ಕೋರ್ ತೊಗೋಬೇಕು ಅಂತ ತೊಗೊಳೋಣ, ಅದೊಂದು ಹಾಬಿಯಾಗಿ ತೊಗೊಳೋಣ. ಸರಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಗೆ ಅಂತ ಹೇಳ್ತಾ ಈ ವ್ಲಾಗನ್ನು ಬಾಯ್ ಟಾಟಾ ಸಿ ಯು.